ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಸೊ ನೋಡಿ, ಈ ಕಡೆ ಒಬ್ಬಟ್ಟು ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಹಾಗೆಯೇ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಹಾಗೆಯೇ ನೋಡಿ, ಈ ಕಡೆ ನಾನೀಗ ಯುಗಾದಿ ಹಬ್ಬದ ಸ್ಪೆಷಲ್ ಅಂತಂದರೆ ಒಬ್ಬಟ್ಟಲ್ವಾ. ಸೊ ಇಲ್ಲಿ ಒಬ್ಬಟ್ಟು ಮಾಡೋಣ ಅಂತಂದ್ಬಿಟ್ಟು ಹಾಲು ಆಲ್ರೆಡಿ ನೀರು ಚೆನ್ನಾಗಿ ಕುದ್ದಿತ್ತು. ಈಗ ಬೇಳೆ ಹಾಕಿದ್ದೀನಿ, ಬೇಯ್ತಾ ಇದೆ. ಈ ಕಡೆ ಒಂದು ಕಡೆ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ, ಒಬ್ಬಟ್ಟಿಗೆ ಹಾಕೊಂಡು ಕಲಿಸ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ನಮ್ಮ ಮನೆಗೆ ಯಾರೂ ಅಷ್ಟಾಗಿ ಕಾಯಲ್ಲಿ ಇಷ್ಟಪಡೋದಿಲ್ಲ, ಅದಕ್ಕೇ. ಮತ್ತು ಜೊತೆಗೆ ಈ ಕಡೆ ಈಗೆಲ್ಲನೂ ಬೆಲ್ಲ ಕೂಡ ಎಲ್ಲ ಕೊಟ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಮತ್ತು ಈ ಕಡೆ ಮೈದಾ ಹಿಟ್ಟು ಕೂಡ ರೆಡಿ ಇದೆ, ಕನಕ ಕಲಸಿಟ್ಬಿಡೋಣ ಅಂತ ಅಂದ್ಬಿಟ್ಟು. ಮತ್ತು ಆಲ್ರೆಡಿ ಈ ಕಡೆ ಕೂಡ ಇದು ಕಾಳಿಟ್ಟಿದ್ದೆ, ಇದು ಆಗಿದೆ. ಒಂದು 2 ವಿಷಲ್ ಕೂಗ್ಸೋಣ ಅಂತೇಳಿ ಇಟ್ಟಿದ್ದೆ. ಸೊ ನೋಡಿ, ಚೆನ್ನಾಗಿ ಬೆಂದಿದೆ, ಸಾಕು. ಇದು ಕಾಳು ಕೂಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕಿದ್ದೀನಿ. ಕಡಲೆಕಾಳು ಮತ್ತು ಹಾಗೇನೇ ಇದು ಬಟಾಣಿ ಎರಡು ಸೇರಿ ಒಂದು 300 ಗ್ರಾಮ್ನಷ್ಟು ಹಾಕಿದ್ದೀನಿ. ಮತ್ತು ಜೊತೆಗೆ ಈ ಕಡೆ ಪೂಜೆ ಸಾಮಾನೆಲ್ಲನೂ ತೊಳೆಯೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ನಮ್ಮ ಮನೆಯವರೆಲ್ಲರೂ ತೋರಣ ಕಟ್ತಾ ಇದ್ದಾರೆ. ನಮ್ಮ ಮನೆಯವರು ಮತ್ತು ಹಾಗೆ ಪ್ರತಿ ಇಬ್ಬರು ತೋರಣ ಕಟ್ತಿದ್ರು. ಈಗ ಹೋದ ಅವನು, ಆಯಿತು ಫೈನಲ್ ಎಲ್ಲ ತೋರಣ ಕಟ್ಟಿದ್ದೆಲ್ಲ ಆಯಿತು. ಈಗ ಸ್ನಾನ ಮಾಡ್ಕೊಂಡ್ಬರ್ತೀನಿ ಅಂತ ಅವನು ಹೋಗಿದ್ದಾನೆ. ಇಲ್ಲಿ ಗೇಟ್ಗೆ ನಾನು ಸ್ವಲ್ಪ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು, ಈ ಕಡೆ ತೋರಣ. ಮತ್ತು ಆಗಲೇ ದೇವ್ರ ಮನೆ ಬಾಗಿಲಿಗೂ ಕಟ್ಟಿದ್ದಾರೆ. ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಮತ್ತು ಜೊತೆಗೆ ಇಲ್ಲಿ ನಮ್ಮ ಮನೆಯವರಿನ್ನ ಸ್ನಾನ ಮಾಡಬೇಕು, ತೋರಣ ಕಟ್ಟೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ 2 ಮನೆ ಬಾಗಿಲಿಗೂ ಕಟ್ಟಬೇಕಲ್ವ, ಅದಕ್ಕಾಗಿ ಇನ್ನೆರಡು ತೋರಣ ಆದರೆ ಸಾಕಾಗುತ್ತೆ. ಈ ಕಡೆನೂ ಎಲ್ಲನೂ ಆಗಲೇ ಕಟ್ಟಿದ್ದಾರೆ ದೇವ್ರ ಮನೆ ಬಾಗಿಲಿಗೆ. ಆ ಕಡೆ ಹೂರ್ಣ ಕೂಡ ರೆಡಿ ಆಗಿದೆ. ಈಗ ಅದನ್ನು ಸ್ವಲ್ಪ ಎಲ್ಲ ತಣ್ಣಗಾದ್ಮೇಲೆ ಹೂರ್ಣ ರುಬ್ಕೋಬೇಕು. ಹಾಗೆಯೇ ಈ ಕಡೆ ಕನಕ ಕೂಡ ರೆಡಿ ಆಯಿತು, ಒಬ್ಬಟ್ಟು ಮಾಡೋದಕ್ಕೆ ಅಂತಂದ್ಬಿಟ್ಟು. ನೋಡಿ, ಎಲ್ಲ ಆಯಿತು. ಈಗ ನೀವು ಎಲ್ಲ ಆಲ್ರೆಡಿ ಎಲ್ಲ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೆಲವ್ರ ಮನೆ ರೆಡಿ ಆಗಿರುತ್ತೆ, ಕೆಲವ್ರ ಮನೆಗೆ ಇನ್ನೂ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಯಲಿ. ಅಷ್ಟೊತ್ತಿಗೆ ಕಾಳು ಕೂಟು ಮತ್ತು ಹಾಗೆ ಹೂರಣ ಎಲ್ಲನೂ ರುಬ್ಕೊಂಡ್ಬಿಡ್ತೀನಿ. ನಿಮ್ಮನೆಯಲ್ಲೂ ಇದೇ ಥರ ನಡೀತಾ ಇದೆ ಅಂತ ಅಂದ್ಕೊತಾ ಇದ್ದೀನಿ. ಎಲ್ಲರೂ ಒಬ್ಬಟ್ಟು ಮಾಡ್ತಾ ಇರೋದು ಅಥವಾ ಆಗಿರ್ತದೋ, ಕೆಲವ್ರ ಮನೆಗೆ ಮಾಡಿರ್ತಾರೆ ಬೆಳಗ್ಗೆನೇ ಬೇಗನೆ ಎದ್ದು, ಕೆಲವ್ರ ಮನೆಗೆ ಲೇಟು. ಸುಮಾರು ಜನ ಮನೆಗಳಲ್ಲಿ ಯುಗಾದಿ ಹಬ್ಬ ಅಂತಂದರೆ ತುಂಬಾ ಲೇಟೇ, ಏಕೆಂದರೆ ಎಣ್ಣೆ ಸ್ನಾನ ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಕೂಡ ನಮ್ಮ ಮನೆಯವ್ರಿಗೂ ಹಾಗೆ ಪ್ರತಿಗೂ ಸೃಷ್ಟಿಗೂ ಎಲ್ಲ ಎಣ್ಣೆ ಹಚ್ಚಿ ಆಮೇಲಿಂದ ನಾನು ಕೂಡ ಒಂದು ಸ್ವಲ್ಪ ಲೈಟಾಗೆ ತಲೆಗೂ ಸ್ವಲ್ಪ ಕೈಕಾಲೆಲ್ಲ ಮುಖಕ್ಕೆಲ್ಲ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಮಾಡ್ತಾ ಇರೋದು. ಹಾಗಾಗಿ ಸ್ವಲ್ಪ ಎಲ್ಲ ನಮ್ಮದು ಕೂಡ ಲೇಟಾಗಿ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಕನಕ ರೆಡಿ ಆಗಿದೆ. ಈ ಕಡೆ ಈಗ ಇದು ಹೂರಣ ಸ್ವಲ್ಪ ತಣ್ಣಗೆ ಆಗಿಬಿಡಲಿ, ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಬೋದಷ್ಟೇ. ಒಂದೊಂದು ಮುಕ್ಕಾಲು kg ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಇದು ಬೇವು ಬೆಲ್ಲಕ್ಕೆ ಅಂತ ಅಂದ್ಬಿಟ್ಟು ಅಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೇಳೆ ರುಬ್ಬೋದಕ್ಕೆ ಅಂತೇಳಿ ಮಾಡ್ಕೊಂಡಿದ್ದೀನಿ, ಅದೇ ಸಾಂಬಾರಿಗೆ ಅಂತ. ಫ್ರೆಂಡ್ಸ್ ನೋಡಿ, ಈ ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲನೂ ಜೀರಿಗೆ, ಮೆಣಸು ಮತ್ತು ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ರೆಡಿ ಆಗಿದೆ. ಈ ಕಡೆ ಕಾಯಿ ಕೂಡ ಎಲ್ಲದಕ್ಕೂ ಸೇರಿಸಿ ತುರಿದಿಟ್ಬಿಟ್ಕೊಂಡಿದ್ದೀನಿ, 2 ಕಾಯಿ. ಮತ್ತು ಈ ಕಡೆ ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಹೂರ್ಣ ರುಬ್ಬಿಟ್ಟು ಆಮೇಲಿಂದ ಸಾಂಬಾರಿಗೆ ರುಬ್ಕೊಳ್ಳೋಣ ಅಂದ್ಬಿಟ್ಟು. ಆ ಕಡೆ ಸೃಷ್ಟಿ ಕೂಡ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ, ಎಲ್ಲ ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡ್ತಾ ಇದ್ದಾಳೆ. ಮತ್ತು ಹಾಗೆಯೇ ಈ ಕಡೆ ನಮ್ಮ ಮನೆಯವರು ಕೂಡ ಈಗ ಸ್ನಾನ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಈಗ ಅವ್ರಿಬ್ರು ಬಂದ ಮೇಲೆ ಪ್ರತಿಯೊಂದು ನಮ್ಮ ಮನೆಯವರು ಪೂಜೆ ಮಾಡೋದು. ಅಷ್ಟರೊಳಗೆ ನಾನು ಈ ಕಡೆ ಅಡುಗೆನೂ ಮಾಡಿಬಿಟ್ರೆ ಅಲ್ಲಿ ಪೂಜೆದೆಲ್ಲ ರೆಡಿ ಮಾಡಿದ್ರೆ ದೇವ್ರಿಗೆ ಹಂಗೆ ಎಡೆ ಇಡಬೇಕಲ್ವ, ಎಡೆ ಇಟ್ಟಂಗೂ ಆಗುತ್ತೆ. ಮತ್ತು ಹಾಗೆಯೇ ಪೂಜೆದು ಎಲ್ಲ ರೆಡಿ ಆಗುತ್ತೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರೆಲ್ಲ ಒಂದೊಂದೇ ಕೆಲಸಗಳು ಸಾಗ್ತಾ ಇದ್ದಾವೆ. ಆ್ಯಂಡ್ ಫೈನಲಿ ಈಗ ಒಬ್ಬಟ್ಟು ಸುಡ್ತಾ ಇದ್ದೀನಿ. ದೇವ್ರಿಗೆ ಎಡೆ ಇಡೋದಕ್ಕೆ ಅಂತಂದ್ರೆ ಒಂದು 4 ಒಬ್ಬಟ್ಟು ಸುಡ್ತಾ ಇದ್ದೀನಿ ಅಷ್ಟೇ.
ಆ ಕಡೆ ಸೃಷ್ಟಿ ಚಿಂಟು ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಒಂದು ಕಡೆ ಮಾವಿನಕಾಯಿ ಮತ್ತು ಹಾಗೆಯೇ ಸೌತೆಕಾಯಿ ಕ್ಯಾರೆಟ್ ತುರಿ ಅದನ್ನೆಲ್ಲ ತುರ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬೆಳಗು ಸಾಕು ಮನೆ ಮಗ ಮಾಡು ಪೂಜೆ. Happy Ugadi. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. Happy Ugadi Srishti. Thank you. Anna. Happy Ugadi. Thank you. Happy Ugadi. Thank you. Thank you. Happy Ugadi. ಅಮ್ಮ ಕೊಟ್ಟ
ಕೊಡು ತಾತು ಕೊಡು. ಯುಗಾದಿ ಹಬ್ಬದ ಶುಭಾಶಯಗಳು ಸೃಷ್ಟಿ. ಥ್ಯಾಂಕ್ ಯು. ಅವನು ಸರಿ ನಿಂತಿರುವ ಫಸ್ಟ್ ಹಾಗೆ ಆಯ್ತು. ನಾಳೆ ಸೋಮವಾರ ಸೋಮವಾರ ಅಲ್ಲ ಸಾಕು. ಮೂರು ಪುಟ್ಟ ಇರ್ತದೆ. ಅದು ಇವರಿಗೆ ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸಿದ್ವಲ್ಲ. ಊಟ ಆದಮೇಲೆ ನಾನು ವೀಡಿಯೋ ಮಾಡಿರಲಿಲ್ಲ. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವು. ಹಾಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವು, ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿ ಆಮೇಲೆ ಈಗ ಸಂಜೆ 6:30 ಆಗಿದೆ. ಬಂದೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನಾವು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ಈಗ ತಾನೇ ನೋಡಿ ಸಂಜೆ ಪೂಜೆ ಕೂಡ ಆಯಿತು. ಪೂಜೆ ಮುಗಿಸ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಸೊ ನೋಡಿ ಈಗ ಸಂಜೆ ಪೂಜೆ ಆಗಿದ್ದು. ಮತ್ತು ಹಾಗೇ ಕಿಚನ್ನು ಅಷ್ಟೇ ಎಲ್ಲನೂ ಕ್ಲೀನ್ ಮಾಡಿದ್ವು. ಮಧ್ಯಾಹ್ನ ಎಲ್ಲ ಫುಲ್ ಫಿನಿಶ್ ಆಗಿತ್ತು. ಇನ್ನು ಸಾಂಬಾರಿದೆ ನೋಡಿ, ಇನ್ನು ಸಾಂಬಾರಿದೆ, ಸ್ವಲ್ಪ ಅನ್ನ ಇದೆ, ಹೂರ್ಣ ಮತ್ತು ಇನ್ನೂ ಒಂದು ಸ್ವಲ್ಪ ಕನಕ ಇತ್ತು, ಅದನ್ನು ಸ್ವಲ್ಪ ಫ್ರಿಜ್ಗೆ ಇಟ್ಟಿದ್ದೀನಿ. ನೈಟು ಬಂದುಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಮಸ್ತ ನಾಡಿನ ಜನತೆಗೆ ಚಂದ್ರಮಾನ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಕಷ್ಟ ಸುಖಗಳನ್ನು ಹಂಚ್ಕೊಳ್ಳಿ. ಸಮವಾಗಿ ಕಷ್ಟನೇ ಆಗಿರಲಿ ಸುಖನೇ ಆಗಿರಲಿ ಎರಡನ್ನೂ ಕೂಡ ಸಮವಾಗಿ ನಾವು ಸಿಹಿ ಕೈಗಳನ್ನು ಸಮಚಿತ್ತದಲ್ಲಿ ಸ್ವೀಕರಿಸಬೇಕು.
ಬ್ರಹ್ಮ ಸೊ ಫ್ರೆಂಡ್ಸ್ ನೋಡಿ, ಈಗ ತಾನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಈಗ ಅಡುಗೆ ಮಾಡೋಣ ಅಂತೇಳಿ ಬಂದೆ. ಹೇಗಿದ್ರು ಸಾಂಬಾರು ಇತ್ತಲ್ಲ ಮಧ್ಯಾಹ್ನ ಮಾಡಿದ್ದು ಒಬ್ಬಟ್ಟು ಸಾಂಬಾರು, ಅದನ್ನು ಈಗ ಬಿಸಿ ಇಟ್ಟಿದ್ದೀನಿ. ಮತ್ತು ಒಂದು ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ. ಇದು ಕಾಳು ಗೊಜ್ಜು ಮಾಡಿದ್ನಲ್ವಾ, ಹಾಗೆಯೇ ಅದು ಇದೆ, ಜಾಸ್ತಿ ಏನಿಲ್ಲ, ಅದು ಕೂಡ ಇನ್ನೂ ಸ್ವಲ್ಪ ಇದೆ. ಅದನ್ನು ಕೂಡ ಈಗ ಈ ಕಡೆ ಬಿಸಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಕಾಳು ಗೊಜ್ಜು, ಚೆನ್ನಾಗಿದೆ ಅಂದರೆ ಎಲ್ಲರೂ ಚೆನ್ನಾಗಾಗಿತ್ತು. ಈಗ ಎಲ್ಲ ಎರಡನ್ನೂ ಬಿಸಿ ಮಾಡಿಬಿಟ್ರೆ ಆಯಿತು. ಮತ್ತು ಹಾಗೆ ನಾನು ಎತ್ತಿಟ್ಟಿದ್ದೆ ಸ್ವಲ್ಪ ಹೂರಣ ಕನಕ ಎಲ್ಲನೂ ಎತ್ತಿಟ್ಟಿದ್ದೆ. ಒಂದು ಸ್ವಲ್ಪ ಈಗ ಒಬ್ಬಟ್ಟು ತಿನ್ನಂಗಿದ್ರೆ ಮಾಡಿಕೊಡ್ತೀನಿ, ಇಲ್ಲ ಅಂದರೆ ಹಂಗೆ ಫ್ರಿಜ್ಗೆ ಇಟ್ಬಿಡ್ತೀನಿ. ನಾನು ಮಧ್ಯಾಹ್ನ ಅಷ್ಟೇ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಬ್ಬಟ್ಟು ತೊಟ್ಕೊಂಡಿದ್ದು, ಜಾಸ್ತಿ ಏನು ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಎತ್ತಿಟ್ಟಿದ್ದೀನಿ. ಈಗ ಬೇಕು ಅಂದರೆ ತಲಾಕೊಂದು ಎರಡು ತೊಟ್ಕೊಡ್ತೀನಿ. ಸೊ ಇವಾಗ ಸದ್ಯಕ್ಕೆ ರೈಸ್ ಕಾಯ್ತಾ ಇದೆ, ಮತ್ತು ಈ ಕಡೆ ಗೊಜ್ಜು, ಮತ್ತು ಈ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ಮತ್ತು ನಾನು ಬಿಸಿನೀರು ಕಾಸ್ಕೊಳ್ತಾ ಇದ್ದೀನಿ, ಇಟ್ಟಿದ್ದೀನಿ ನೀರು. ನಾವು ಬಿಸಿನೀರೇ ಕುಡಿತಾ ಇರೋದು, ಎಷ್ಟು ಬೇಸಿಗೆ ಆದರೂ ಕೂಡ ನಮಗೆ ಆಗ್ತಾಯಿಲ್ಲ ತಣ್ಣೀರು ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೇ